ಹಾಯ್ ಎಲ್ರಿಗೂ ನಮಸ್ಕಾರ. ದಮ್ ಕಟ್ಟಿರುವಂಥ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇದನ್ನು ಫಂಕ್ಷನಲ್ಲೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಒಂದು ಅರ್ಧ kg ಮಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, 1 ಕಪ್ಪಷ್ಟು ಮೊಸರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ರಿಂದ 2 ಅವರ್ ಮ್ಯಾರಿನೇಟ್ ಮಾಡಿ ಇಡಿ. ಅಂದರೆ ಅದನ್ನು ನೆನೆ ಇಡಬೇಕು. ಆಗ ಮಟನ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಉಪ್ಪು ಕೂಡ ಅದಕ್ಕೆ ಹಿಡ್ದಿರುತ್ತೆ. ನಾನೀಗ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ನಂತರ ಅದಕ್ಕೆ ಮುಂಚೆ ನಾನು ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ. ಮಸಾಲೆಗೆ ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಚಕ್ಕೆ, 7-8 ಲವಂಗ, 1-2 ಏಲಕ್ಕಿ, 1-2 ಪಲಾವ್ ಎಲೆ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು, 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ 1 ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ನಿಮ್ಮ ಕೈಯಲ್ಲಿ, 1 ಇಡಿ ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಆರೋವರೆಗೂ ಬಿಡಬೇಕು. ನಂತರ ರುಬ್ಕೋಬೇಕು. ರುಬ್ಬೋಕ್ಕೆ ಮುಂಚೆನೂ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಅದು ಆರೋದಕ್ಕೆ ಬಿಟ್ಟಿದ್ದೀನಿ. ಖಾರಕ್ಕೆ ನಾನಿಲ್ಲಿ 4 ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ತೊಗೋಬೋದು. ಅದನ್ನು ಆರಕ್ಕೆ ಬಿಟ್ಟಿದ್ದೀನಿ. ಈಗ ಮಟನ್ನ ರೆಡಿ ಮಾಡ್ಕೋತಿದ್ದೀನಿ. ಮ್ಯಾರಿನೇಟ್ ಆಗಿರುವಂಥ ಮಟನ್ನ ಒಂದು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ನಂತರ ಮ್ಯಾರಿನೇಟ್ ಆಗಿರುವಂಥ ಮಟನ್ನ ಅದರಲ್ಲಿ ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೋತೀನಿ. ಫ್ರೈ ಆಗಬೇಕಾದ್ರೆ ಸ್ವಲ್ಪ ನೀರು ಬಿಡುತ್ತೆ. ನೀರೆಲ್ಲ ಬಿಡೋವರೆಗೂ ವೆಯ್ಟ್ ಮಾಡಿ. ನಂತರ 1-2 ಗ್ಲಾಸಷ್ಟು ನೀರನ್ನ, ಅಂದರೆ ಚಿಕ್ಕ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಬೇಕು. ಮಟನ್ ಮುಳುಗೋ ಥರ ಹಾಕ್ಕೊಂಡು 6 ರಿಂದ 7 ವಿಷಲ್ ಮಟನ್ನ ವಿಜಿಲ್ ಬರೆಸ್ಬೇಕು ಕುಕ್ಕರಲ್ಲಿ. ಆಗ ಮಟನ್ ಚೆನ್ನಾಗಿ ಬೇಯ್ದಿರುತ್ತೆ. ಇನ್ನೂ ಬೆಂದಿಲ್ಲ ಅಂತ ಹೇಳಿದರೆ ಚೆಕ್ ಮಾಡಿ ಮತ್ತೆ ಕೂಡ ನೀವು ಬೇಯಿಸ್ಕೊಬೋದು. ಮಸಾಲೆ ಪದಾರ್ಥ ಎಲ್ಲ ಅದಕ್ಕೆ ಆಗಿರುತ್ತೆ. ನಂತರ ಇಲ್ಲಿ ಮಸಾಲೆ ಪದಾರ್ಥಕ್ಕೆ ರೆಡಿ ಮಾಡಿದ್ದು ಆರಿದೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗಿ ಕೂಡ ಹಾಕ್ಕೋಬೋದು. ನಾನು ಸಪ್ರೇಟ್ ಹಾಕಲ್ಲ, ಜೊತೆಗೆ ಹಾಕ್ತಿದ್ದೀನಿ. ಆದ್ದರಿಂದ ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ರೆಡಿ ಮಾಡಿ ಇಟ್ಕೊತಿದ್ದೀನಿ. ನೀವು ಸಪ್ರೇಟ್ ಕೂಡ ಪೇಸ್ಟನ್ನು ಹಾಕ್ಕೊಬೋದು. ನಂತರ ಮಟನ್ ಬಿರಿಯಾನಿ ಯಾವುದ್ರಲ್ಲಿ ಮಾಡ್ತೀವಿ ಆ ಪಾತ್ರೆನ ತಗೊಳ್ಳಿ. ಮಟನ್ನು ಮತ್ತು ಪೇಸ್ಟು ಅಂದರೆ ಮಸಾಲೆ ಪದಾರ್ಥ ಎರಡೂ ರೆಡಿಯಾಗಿದೆ. ಈಗ ಬಿರಿಯಾನಿಗೆ ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆಗೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಇಷ್ಟನ್ನು ಹಾಕ್ಕೊಳ್ಳಿ. ಎಣ್ಣೆ ಇದ್ದಷ್ಟು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಹಾಕ್ಕೊಂಡು ನಂತರ ಮಸಾಲೆ ಪದಾರ್ಥ ಹಾಕ್ಕೋಬೇಕು. ಏಲಕ್ಕಿ, ಲವಂಗ, ಸ್ಟಾರ್ಸು, ಪಲಾವ್ ಎಲೆ, ಈ ಥರ ಎಲ್ಲ ಪದಾರ್ಥನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದ ನಂತರ 1.5 ಆಗುವಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ 1 ಚಿಕ್ಕದಾದ ಟೊಮೊಟೊನ ಕಟ್ ಮಾಡಿ ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊತೀನಿ. ನಂತರ ಗ್ರೀನ್ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೆ ಆ ಪೇಸ್ಟನ್ನು ಕೂಡ ಹಾಕ್ಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಸಪ್ರೇಟ್ ಹಾಕಲ್ಲ, ಆಲ್ರೆಡಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ. ಆದ್ದರಿಂದ ಅದನ್ನು ಮಸಾಲೆ ಎಲ್ಲ ಸ್ಮೆಲ್ ಹೋಗೋವರೆಗೂ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಅದಾದ ನಂತರ ಮಟನ್ನ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೋತಿದ್ದೀನಿ. ಅದನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಸ್ಮೆಲ್ಲೆಲ್ಲ ಹೋದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಂತರ 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಾನು 4 ಗ್ಲಾಸ್ ಆಗುವಷ್ಟು ನೀರನ್ನ ಇದಕ್ಕೆ ಹಾಕ್ಕೋತಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿ ಕೂಡ ಹಾಕ್ಕೊಬೋದು. ಸೋಂಪು 1 ಟೇಬಲ್ ಸ್ಪೂನು ಬೇಕು ಅಂದರೂ ಅದು ಕೂಡ ಹಾಕ್ಕೊಬೋದು. ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀರು ಕುದಿ ಬರಬೇಕಾದ್ರೆ 2 ಗ್ಲಾಸ್ ಅಕ್ಕಿನ ವಾಶ್ ಮಾಡಿ ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ನಾವು ಅರ್ಧ ಗ್ಲಾಸ್ ನೀರನ್ನ ಜಾಸ್ತಿನೂ ಕೂಡ ಹಾಕ್ಕೋಬೋದು, ಯಾಕಂದರೆ ಮಟನ್ ಎಲ್ಲ ಬೇಯುತ್ತೆ, ನೀರು ಕೂಡ ಕರೆಕ್ಟಾಗಿ ಆಗುತ್ತೆ. ಅದಾದ ನಂತರ ಚೆನ್ನಾಗಿ ಬೇಯಿಸಬೇಕು. 80% ಅಷ್ಟು ಬೇಯಿಸಿದ ಮೇಲೆ ತೆಗೆದು ನೋಡಿ. ಪೂರ್ತಿ ಅನ್ನ ಇನ್ನೂ ಆಗಿರಲ್ಲ. ಆ ಟೈಮಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಮೊಸರು,
ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದ ನಂತರ ದಮ್ ಕಟ್ಟಿ ಇಡಬೇಕು. ಮಿಕ್ಸ್ ಆದಮೇಲೆ ನಾವಿಲ್ಲಿ ಕೆಳಗಡೆ ಒಂದು ತವನ ಇಟ್ಟು ಅದ್ರ ಮೇಲೆ ಇದು ಬಿರಿಯಾನಿದು ಇಟ್ಟು ಮೇಲ್ಗಡೆ ನೀವು ಬಾಳೆ ಎಲೆ ಇದ್ದರೆ ಕ್ಲೋಸ್ ಮಾಡ್ಕೋಬೋದು. ಬಾಳೆ ಎಲೆ ನಮ್ಮ ಹತ್ರ ಇರಲಿಲ್ಲ ಅಂತ ಹೇಳಿ ಹಾಗೆ ಪ್ಲೇಟ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಗಟ್ಟಿಯಾದ ಒಂದು ಪದಾರ್ಥನ ಇಟ್ಟು ದಮ್ ಕಟ್ಟಿದ್ದೀವಿ. ಅದಾದ ನಂತರ ಒಂದು 5 ನಿಮಿಷ ಬೇಯಿಸಿ ತೆಗೆದು ನೋಡಿದ್ರೆ ದಮ್ ಕಟ್ಟಿರುವಂಥ ಬಿರಿಯಾನಿ ರೆಡಿ ಇರುತ್ತೆ. ಕೊನೆಯಲ್ಲಿ ತುಪ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನೋಡಿದ್ರೆ ಬಿರಿಯಾನಿ ರೆಡಿ ಇರುತ್ತೆ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.